ನೋಡಿ, ಈಗ ರಮ್ಯಾ ಅವರಿಗೆ ನಟಿ ರಕ್ಷಿತಾ ಪ್ರೇಮ್ ಟಾಂಗ್ ಕೊಟ್ರ ಅಂತ, ಯಾಕೆಂದ್ರೆ ಅವರು ಪೋಸ್ಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಆಯಿತು, ರಕ್ಷಿತಾ ಪ್ರೇಮ್ ಕೂಡ. ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಗೆಳತಿ ರಕ್ಷಿತಾ ಪ್ರೇಮ್. ಅವ್ರು ಹೇಳ್ತಾರೆ, ಜನರ ಮಾನಸಿಕ ಆರೋಗ್ಯವನ್ನ ನೋಡೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ಯಾವಾಗಲೂ ದಯೆಯಿಂದಿರಿ ಅಂತ ಅವ್ರು ಹೇಳ್ತಿರೋದು. ಕನಿಷ್ಠ ಸಭ್ಯತೆ ಇರಲಿ ಅಂತ ರಕ್ಷಿತಾ ಅವರು ಪೋಸ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಿಜವಾಗಿಯೂ ಏನು ವೈರಲ್ ಆಗೋದನ್ನು ನೋಡಲು ಬಯಸ್ತೀನಿ, ನಿಮ್ಗೆ ಗೊತ್ತಾ? ಡಿ ಬಾಸ್ ಫ್ಯಾನ್ಸ್ಗೆ ದಯೆಯಿಂದ ಇರಿ ಅಂತಂದ್ರೆ ಗೊತ್ತಿಲ್ಲ, ಹೇಳಿದ್ದಾರೆ ಹಂಗಂತ. ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ವೈರಲ್ ಆಗ್ತಾ ಇದೆ ರಕ್ಷಿತಾ ಅವರ ಪೋಸ್ಟ್. ಅಂದರೆ ಅಟೆನ್ಷನ್ ಗಿಟ್ಟಿಸಿಕೊಳ್ಳುವವರಿಗೆ ರಕ್ಷಿತಾ ಅವರ ಸಂದೇಶ ಅಲ್ಲ ಇದು ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಅವರ ಫ್ಯಾನ್ಸ್. ಬಟ್ ಇರಲಿ, ಇದೆಲ್ಲವೂ ಗೊತ್ತಾಗುತ್ತೆ. ಈಗ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ರಕ್ಷಿತಾ ವಿರುದ್ಧ, ರಮ್ಯಾ ವಿರುದ್ಧನೇ ಮಾಡಿರ್ತಕ್ಕಂಥದ್ದು ಇವೆಲ್ಲ ಇಂಡೈರೆಕ್ಟ್ ಆಗಿ. ಯಾಕೆಂದರೆ ಅವರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ಕೌಂಟರ್ ಕೊಡುವಂತಹ ಪ್ರಯತ್ನಗಳನ್ನು ರಕ್ಷಿತಾ ಅವರು ಈಗಲ್ಲ, ದರ್ಶನ್ ಅವರು ಜೈಲಿನಲ್ಲಿದ್ದಾಗಿಂದಲೂ ಕೂಡ ಅವ್ರ ಪರ ಬ್ಯಾಟ್ ಬೀಸಿದ್ದಾರೆ. ಈಗಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಆಗ ರೇಣುಕಾಸ್ವಾಮಿ ಕೊಲೆ ಆರೋಪ ದರ್ಶನ್ ಮೇಲೆ ಬಂದಾಗಲೂ ಹೀಗೆ ಇತ್ತು ಪರಿಸ್ಥಿತಿ. ಕೆಲವರೆಲ್ಲ ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡಿದರು, ಕೆಲವರು ಮೌನವಾಗಿದ್ದರು, ಕೆಲವರು ವಿರೋಧ ಮಾಡಿದರು. ಈಗ ಅದರ ಮುಂದುವರೆದ ಭಾಗನ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಸುಪ್ರೀಂ ಕೋರ್ಟ್ನಲ್ಲಿ ಅವರ ಜಾಮೀನು ರದ್ದಾಗುತ್ತಾ ಇಲ್ವಾ ಅನ್ನೋ ವಿಚಾರಕ್ಕೆ ರಮ್ಯಾ ಮಾಡಿದ ಪೋಸ್ಟ್ಗೆ ಇಷ್ಟೆಲ್ಲ ಅವಾಂತರ. ಇನ್ನು ನಟಿ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಮೆಸೇಜನ್ನು ಮಾಡಿದ್ದಾರೆ. ಹಾಗಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳೋದಕ್ಕೆ ಮಹಿಳಾ ಆಯೋಗ ನಿರ್ಧಾರ ಮಾಡಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಮಹಿಳಾ ಆಯೋಗ. ಪಬ್ಲಿಕ್ ಟಿವಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ದಾಖಲಾಗಿ ಸಾಬೀತಾದರೆ 3 ರಿಂದ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಯಾಕೆಂದರೆ ಇಲ್ಲೇನಾಗಿದೆ, ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಬೈದಿರೋದು ರಮ್ಯಾ ಅವರನ್ನು. ಅವ್ರ ಇನ್ಸ್ಟಾ ಫೋಟೋಗಳು ಅದು ಇದೆಲ್ಲ ಹಾಕೋತಾರಲ್ಲ, ಅದ್ರ ಕೆಳಗಡೆ ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಕೆಲವರು ಕೆಟ್ಟದಾಗೆಲ್ಲ ತೀರಾ ಸೊಂಟದ ಕೆಳಗಿನ ಪದಗಳನ್ನೆಲ್ಲ ಬಳಸಿ ಬೈದಿದ್ದಾರೆ. ಮತ್ತು ದರ್ಶನ್ ವಿರುದ್ಧ ಮಾತಾಡಬೇಡಿ ಅಂತ ಧಮಕಿ ಹಾಕಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಂತಹ ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸ್ಕೊಳ್ಳೋದಕ್ಕೆ ಮುಂದಾಗಿದೆ. ದೂರು ದಾಖಲಿಸ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರಂತೆ. ಅವರು ಮೊದಲು ತನಿಖೆ ಮಾಡಿ ಈ ಪೋಸ್ಟ್ ಹಾಕಿರೋರು ಯಾರು ಏನೋ ನೋಡಿ, ಆಯಿತಾ, ತನಿಖಾ ವರದಿಯನ್ನು ನಮಗೂ ಕೊಡಿ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಈಗ ರಾಜ್ಯ ಮಹಿಳಾ ಆಯೋಗದವರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಮೊದಲು ನಟಿ ರಮ್ಯಾ ಅವರು ದೂರು ಕೊಡಲಿ, ದೂರು ಕೊಟ್ಟ ನಂತರ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಯಾವನ ಒಂದು ಪೋಸ್ಟ್ ಮಾಡಿರೋದನ್ನು ಏನು ಅಂತ ಹುಡುಕ್ತಾರೆ. ಫಸ್ಟ್ ಅವ್ರು ದೂರು ಕೊಡಬೇಕಲ್ಲ. ಇಂಥ ಕೇಸ್ಗಳಲ್ಲಿ ನಾವು ಸುಮೋಟೋ ಕೇಸ್ ಮಾಡ್ಕೊಳ್ಳಲ್ಲ, ಅವ್ರು ದೂರು ಕೊಡಲಿ ಫಸ್ಟು. ತಪ್ಪು, ಯಾರೇ ಆದರೂ ಒಬ್ಬ ವ್ಯಕ್ತಿಯ ವೈಯಕ್ತಿಕ ನಿಂದನೆಯನ್ನು ಮಾಡೋದು ತಪ್ಪು. ಅದು ಮಹಿಳಾ ದೌರ್ಜನ್ಯಕ್ಕೆ ಸಮಾನ. ಹಾಗಾಗಿ ಅವರು ದೂರು ಕೊಟ್ಟರೆ, ಆಮೇಲೆ ರಮ್ಯಾ ಅವರು ಹೇಳಿದ್ದಾರೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಕ್ರೀನ್ಶಾಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಎಲ್ಲನೂ ನಾನು ಅಟ್ಯಾಚ್ ಮಾಡಿಬಿಟ್ಟು ಕೊಲ್ಯಾಜ್ ಮಾಡಿ ಎಲ್ಲವನ್ನೂ ಸೇರಿಸಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಕೊಡಲಿ, ನಾವು ಕ್ರಮ ತಗೋತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನು ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ. ಅಲ್ಲ ಸರ್, ಒಬ್ಬರು ಸೆಲೆಬ್ರಿಟಿ ಮಾಜಿ MP ಅನ್ನೋದನ್ನು ಕೂಡ ನೋಡ್ದೇನೆ ದರ್ಶನ್ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ ಅಂದರೆ ಇಲ್ಲ, ಅದನ್ನು ಈಗ ನೋಡಿ, ಕಂಪ್ಲೇಂಟು ಯಾರಾದರೂ ಕೊಡಬೇಕಲ್ಲ. ಸುವಮೋಟೋ ನಮ್ಮಲ್ಲಿ ಕೆಲವು ಸುವಮೋಟೋನು ತೊಗೊಳ್ತಾರೆ. ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ ಅಥವಾ ಪರ್ಸನಲೈಸ್ಡ್ ಆ್ಯಂಗಲಲ್ಲಿದ್ದರೆ ಅವನ್ನೆಲ್ಲ ಸುವಮೋಟೋ ತೊಗೊಳ್ತಾರೆ. ಅದನ್ನು ಕೂಡ ಮಾನಿಟ್ರ್ ಮಾಡಿ ಅಂಥದ್ದು ಏನಾದರೂ ಇದ್ದರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತೊಗೊಳ್ತಾರೆ.
ಆದರೆ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಅದನ್ನು ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಅದು ವೈಯಕ್ತಿಕವಾದ ನಿಂದನೆ ಮಾಡಿರೋದು. ಹಾಗಾಗಿ ಅವರೇ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿಂದ ಕಂಪ್ಲೇಂಟ್ ಕೊಟ್ಟ ನಂತರ ಬೇಕಾದರೆ ಪೊಲೀಸರು ಅವ್ರು ಯಾರು, ಅವ್ರು ಪೋಸ್ಟ್ ಮಾಡಿರೋರು ಯಾರು, ಏನೇನು ಪೋಸ್ಟ್ ಮಾಡಿದ್ದಾರೆ ಹುಡುಕ್ತಾರೆ. ಹುಡುಕಿ ಅಂಥವ್ರನ್ನ ಹೆಡೆಮುರಿ ಕಟ್ತಾರೆ. ಈ ಹಿಂದೆ ಒಂದು ಸರ್ತಿ ಹೀಗೆ ಆಗಿ ರಮ್ಯಾ ಕಂಪ್ಲೇಂಟ್ ಕೊಟ್ಟು ಒಬ್ಬ ಹುಡುಗ, ಅವನಿನ್ನೂ ಚಿಕ್ಕವನಂತೆ, ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಕೊನೆಗೆ ಅವನ ಭವಿಷ್ಯವನ್ನು ನೋಡಿಕೊಂಡು ಇವರೇ ಎಚ್ಚರಿಕೆ ಕೊಟ್ಟು ಕಳಿಸಿ ಅಂತ ಹೇಳಿದ್ರಂತೆ.